ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಇಂದು ಪ್ರಾರ್ಥನಾ ವಿಡಿಯೋ ನಿಮ್ಮ ಕುಟುಂಬಕ್ಕೆ, ಆರೋಗ್ಯಕ್ಕೆ, ನಿಮ್ಮ ಭಯಗಳಿಗೆ, ಹಣಕಾಸಿನ ಸಮಸ್ಯೆಗಳಿಗೆ ಮತ್ತು ಮಕ್ಕಳ ಭವಿಷ್ಯಕ್ಕೆ ದೇವರು ಆಶೀರ್ವಾದ ತರಲಿ ಎಂಬ ಪೂರ್ಣ ವಿಶ್ವಾಸದಿಂದ ಈ ಪ್ರಾರ್ಥನೆಯಲ್ಲಿ ಸೇರಿರಿ. ಇಂದಿನ ದೇವರ ವಾಕ್ಯ ಯೆಶಾಯ 41ನೇ ಅಧ್ಯಾಯ 10ನೇ ವಚನ. ಭಯಪಡಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ. ಹೆದರಬೇಡ, ನಾನು ನಿನ್ನ ದೇವರು. ನಿನ್ನನ್ನು ಬಲಪಡಿಸುತ್ತೇನೆ, ನಿನಗೆ ಸಹಾಯ ಮಾಡುತ್ತೇನೆ ಎಂಬುದೇ. ಈ ವಾಕ್ಯ ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ ಅನ್ವಯವಾಗುತ್ತದೆ. ಕುಟುಂಬದ ಸಮಸ್ಯೆಗಳು ಇರಬಹುದು, ಆರೋಗ್ಯದ ಹೋರಾಟ ಇರಬಹುದು, ಹಣಕಾಸಿನ ಒತ್ತಡ, ಮಕ್ಕಳ ಭವಿಷ್ಯ ಚಿಂತೆ ಇರಬಹುದು. ಆದರೆ ದೇವರು ಹೇಳುತ್ತಾರೆ, ಭಯಪಡಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ. ನಾವು ಒಂಟಿಯಲ್ಲ, ದೇವರು ನಮ್ಮ ಜೊತೆ ನಡೆಯುತ್ತಾನೆ. ಈಗ ಪ್ರಾರ್ಥನೆ ಮಾಡೋಣ. ನಮ್ಮ ಕರ್ತನೇ, ಈ ಪ್ರಾರ್ಥನೆಯನ್ನು ಕೇಳುತ್ತಿರುವ ಪ್ರತಿಯೊಂದು ಕುಟುಂಬದ ಮೇಲೆ ನಿನ್ನ ಶಾಂತಿ ಮತ್ತು ಐಕ್ಯತೆ ಇರಲಿ. ಭೇದ ಭಾವ, ಜಗಳ, ನೋವುಗಳು ದೂರ ಮಾಡಿ. ಏಸಪ್ಪ, ಸ್ತೋತ್ರ ಏಸಪ್ಪ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಎಂದೆಂದೂ ಕೈಬಿಡದ ದೇವನೇ, ವಾಗ್ದಾನ ಮಾಡಿದ ದೇವರೇ, ನಿಮಗೆ ಸ್ತೋತ್ರ. ಕರ್ತನೇ, ಕಾಯಿಲೆಯಿಂದ ಬಳಲುತ್ತಿರುವ ಪ್ರತಿಯೊಬ್ಬರ ದೇಹವನ್ನು ನಿನ್ನ ಸ್ಪರ್ಶದಿಂದ ಗುಣಪಡಿಸು ಏಸಪ್ಪ. ನಿನ್ನ ಶಕ್ತಿ ಅವರ ದುರ್ಬಲತೆಯನ್ನು ಪೂರ್ಣವಾಗಲಿ. ಏಸಪ್ಪ, ಸ್ತೋತ್ರ ಏಸಪ್ಪ. ಕರ್ತನೇ, ಹೃದಯದಲ್ಲಿ ಭಯದಿಂದ ಕಂಪಿಸುತ್ತಿರುವವರಿಗೆ ನಿನ್ನ ಶಾಂತಿ ಕೊಡು. ಆತಂಕ, ನಿರಾಶೆ, ನಿದ್ರಾಹೀನತೆಯನ್ನು ತೆಗೆದುಹಾಕು ಸ್ವಾಮಿ. ಸರ್ವಶಕ್ತನಾದ ದೇವರೇ, ಕರ್ತನೇ, ಸಾಲದ ಭಯದಲ್ಲಿರುವ ಪ್ರತಿಯೊಬ್ಬರಿಗೂ, ಸಾಲ, ಉದ್ಯೋಗ ಸಮಸ್ಯೆ, ಹಣಕಾಸಿನ ಕೊರತೆಯಲ್ಲಿರುವ ಪ್ರತಿಯೊಬ್ಬರಿಗೂ ಅವರ ಸಮಸ್ಯೆಗಳನ್ನು ಅವರಿಗೆ ತಕ್ಕ ಪ್ರತಿಫಲವನ್ನು ಕೊಟ್ಟು ಅವರ ಕೊರತೆಗಳನ್ನು ನೀಗಿಸಿ ಹೊಸ ದಾರಿಗಳನ್ನು ತೆರೆದು ಅವರ ಮನೆಗಳಲ್ಲಿ ಕೊರತೆ ಇರದಂತೆ ಮಾಡು ಸ್ವಾಮಿ. ಏಸಪ್ಪ, ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಕರ್ತನೇ, ನಮ್ಮ ಮಕ್ಕಳನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸುತ್ತೇನೆ. ಅವರ ಅಧ್ಯಯನ, ಆರೋಗ್ಯ, ಭವಿಷ್ಯ ಎಲ್ಲವನ್ನು ನಿಮ್ಮ ಕೈಯಲ್ಲೇ ಒಪ್ಪಿಸುತ್ತೇನೆ ತಂದೆ. ಅವರನ್ನು ಕೆಟ್ಟ ಮಾರ್ಗಗಳಿಂದ ತಪ್ಪಿಸಿ ಅವರನ್ನು ಒಳ್ಳೆಯ ಮಾರ್ಗಕ್ಕೆ ತರಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಏಸಪ್ಪ, ಸ್ತೋತ್ರ ಕರ್ತನೇ, ಈ ಪ್ರಾರ್ಥನೆಯನ್ನು ಕೇಳುವ ಪ್ರತಿಯೊಬ್ಬರ ಜೀವನದಲ್ಲಿ ನಿನ್ನ ಕಾರ್ಯ ನಡೆಯಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೇನ್. ಈ ಪ್ರಾರ್ಥನೆ ನಿಮಗೆ ಆಶೀರ್ವಾದವಾಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಒಂದು ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮ್ಮಂದರಿಗೆ ಎಲ್ಲರಿಗೂ ನಿಮ್ಮನ್ನು ಎಲ್ಲರನ್ನು ಆಶೀರ್ವದಿಸಲಿ, ಆಮೇನ್. ನಮ್ಮ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಹಕರಿಸಬೇಕೆಂದು, ದೇವರ ಆಶೀರ್ವಾದದಲ್ಲಿ, ದೇವರ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ.